ಹೇಳಿ, ನಿಮ್ಮ ಹೆಸರು ಹೇಳಿ ಸರ್. ನಂದೀಶ್ ಅಂತ. ಯಾವ ಊರು ಸರ್ ಇದು? ಕಾಗೇಪುರ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಸರ್ ನಿಮ್ಮ ಕಡೆ ಇರೋದು ಓರಿ? ಇದು ಓರಿ. ಇನ್ನೂ ಅಲ್ಲಾಗಿಲ್ಲ? ಇನ್ನೂ ಅಲ್ಲಾಗಿಲ್ಲ. ನಿಮ್ಮ ಹಾಲಲ್ಲು. ನಿಮ್ಮ ಮನೆಗೆ ಎಷ್ಟು ದಿನದಿಂದ ಇದೆ? ಈಗ ಒಂದು 6 ತಿಂಗಳಿಂದ ಇದೆ. ಎಷ್ಟು ರೇಸ್ ಮಾಡಿದ್ದೀರಾ? ಈಗ ನಾವು 5 ಆಡವೆ. 5. ಅದರಲ್ಲಿ ಎಷ್ಟು ಗೆದ್ದಿದೆ? 3 ಗೆದ್ದಿದೆ. ಅಂದರೆ ಎಷ್ಟನೇ ಪ್ರೈಸು? ಎಲ್ಲ 2. ಎರಡನೇ ಸೆಕೆಂಡ್ ಪ್ರೈಸ್ಗಳು. ಒಂದೊಂದು 3 ರೇಸ್ ಗೆದ್ದಿದೆಯಲ್ಲ, ಸೇಮ್ ಇದು ಜೊತೆಗೆ ಸೇಮ್ ಊರಿ ಹಾಕೊಂಡಿದ್ರೆ ಬೇರೆ ಬೇರೆ ಊರಿಗಳ? ಒಂದೊಂದು ಬೇರೆ ಬೇರೆ. ಅದು ಬೀಜದ್ದೇನಾ ಅಥವಾ ಈ ಮಾಮೂಲಿ? ಒಂದು ಬೀಜದ್ದು. ಹಾಂ, ಅಲ್ಲಲ್ಲ, ಹಳ್ಳಿಕರೆ ಅದು ಕಸಿ ಮಾಡಿರೋದು ಜೊತೆಗೆ ಹಾಕೊತೀರಾ ಅಥವಾ ಬೀಜದ್ದೇನಾ ಅಂತ? ಬೀಜದ್ದೇನೆ. ಹಾಂ ಹಾಂ. ಏನು ಹೆಸರೇನಿದ್ದು? ಹನುಮ ಅಂತ. ಏನು ಪ್ರೈಸ್ ಕೊಟ್ಟಿದ್ದಾರೆ ಸರ್? ಶೀಲ್ಡ್ ಅಷ್ಟೇನಾ? ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 20. ಹಾಂ. ಎಂಟ್ರೆನ್ಸ್ ಫೀಸು? 2,500. ಹಾಂ. ಇಬ್ರದ್ದು ಸೇರಿ 2,500? ಒಂದೂವರೆಗೆ 2,500? ಇಬ್ರಿಗೂ. ಹಾಂ. ಸರಿ, ಇದು ಕಟ್ಸಿದ್ದು, ಇದು ರೇಸ್ದೇನೆ? ಕಾಟಿ ಅಂತನಾ? ಇದೆಷ್ಟು ರೇಸ್ ಮಾಡಿದೆ? ಹೌದಾ? ಹಾಂ 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 ಹಾಂ. ಇದು ಇದ್ರ ಹೆಸರಲ್ಲಿ ನಾವು ಹಳ್ಳಿಕಾರ ಒಂದು ರೈಸ್ ನಡೆಸಿದ್ವು ಇದೆ ನಮ್ಮ ಗ್ರಾಮದಲ್ಲಿ. ಇಲ್ಲಿ ನಾವು ಒಂದು 50,000 ರೂಪಾಯಿ ಫಸ್ಟ್ ಪ್ರೈಸ್ ಇಟ್ಟು ನಾವು ಕಾಗೇಪುರ ಗ್ರಾಮದಲ್ಲಿ ಕಾಟಿ ಹೆಸರು ಇಟ್ಟು ನಾವು ಹಳ್ಳಿಕಾರ ಬೆಳಿಗ್ಗೆ ಅಂದ್ಬಿಟ್ಟು ನಾವು ರೈಸ್ ಎಲ್ಲ ಇಟ್ಟು ಎಷ್ಟು ಜೊತೆ ಸೇರಿದ್ವಿ ಇಲ್ಲಿ? ಅವಾಗ ನಮ್ಮ ಇದರಲ್ಲೆಲ್ಲ ಎಷ್ಟು ನಮ್ಮ ಇದರಲ್ಲಿ ಸೇರಿತ್ತು 109 ಜೊತೆ ಬಂದಿತ್ತು ಸರ್. ಹಾಂ, ಕಡ್ಸು ಪ್ಲಸ್ ಓರಿಗಳೆಲ್ಲ ಸೇರಿ, ಎತ್ತುಗಳೆಲ್ಲ ಸೇರಿ 9 ಜೊತೆ ಬಂದಿತ್ತು. ಹಾಂ ಹಾಂ. ಸುತ್ತಮುತ್ತ ಇದರಲ್ಲಿ ಅವಾಗ ಎಷ್ಟನೇ ಪ್ರೈಸ್ ಹೊಡಿತಿದ್ದು ಸರ್? ಇದು ಅವಾಗ ಫೈನಲ್ ಇದು 5ನೇ ಪ್ರೈಸು. ಇದು ಅವಾಗ ಫಸ್ಟ್ ಪ್ರೈಸು. ಅಂದರೆ ಫೈನಲ್ ಹೋಗ್ತು, ಬಟ್ ಇದು ಮಾಡಿಲ್ಲ, ಹಂಚ್ಕೊಂಡು ನಮ್ಮ ಫ್ರೆಂಡ್ ಅವರು ಆ ಕಡೆ ಟ್ರ್ಯಾಕ್ ನಮ್ಮ ಫ್ರೆಂಡ್ ನಾವು ಅದನ್ನು ಹಂಚ್ಕೊಂಡು ಫೈನಲ್ಗೆ ಅದು ಹೋಗಿತ್ತು. ಅದೇ ತಂದಿತ್ತು ಅವಾಗ ಫಸ್ಟ್ ಇದರಲ್ಲಿ. ನಿಮ್ಗೆ ಅವಾಗಿಂದನೂ ಕ್ರೇಜ್ ಇದೆ ಈ ರೇಸ್ದು? ನಮಗಿಂತ ಇವ್ರಿಗೆ ತುಂಬ ಹೆಚ್ಚು ಅಂದರೆ ಇದು ಬಿಡಬೇಕು ಅಂತಂದರೆ ಒಂದು 7-8 ಜನ ಹುಡುಗರು ಇರಲೇಬೇಕಾ? ನಿಮ್ಮ ಹುಡುಗರ ಒಂದು ರೈಸ್ ಹೋಗ್ತೀವಿ ಅಂದರೆ ಕಡಿಮೆ ಅಂದರೆ 7-8 ಜನ 20-25 ಜನ ಹೋಗ್ತೀವಿ ಸರ್. ಹೌದಾ? ಎಲ್ಲ ಇವ್ರು ಗ್ರಾಮದವರು, ಪಕ್ಕದ ಗ್ರಾಮದವರೆಲ್ಲ ಬರ್ತಾರಾ? ಗ್ರಾಮ ಹುಡುಗರುಗಳೆಲ್ಲ ತುಂಬ ಸಪೋರ್ಟ್ ಕೊಟ್ಟು ಪಕ್ಕದ ಗ್ರಾಮಗಳು ಅಕ್ಕಪಕ್ಕ ಎಲ್ಲ 20-25 ಜನ, ಮಿನಿಮಮ್ 20-25 ಜನ ಹೋಗ್ತೀವಿ ಸರ್ ರೈಸ್ ಹೋಗ್ತೀವಿ ಅಂದಾಗ. ಅಂದರೆ ಎಲ್ಲ ಮಂಡ್ಯ ಜಿಲ್ಲೆಯಲ್ಲೇ? ಹೌದು, ಮಂಡ್ಯ ಜಿಲ್ಲೆ. ಚಿಕ್ಕಮಗಳೂರು ಕಡೆ ಹೋಗಲ್ಲ? ಹಾಂ ಹಾಂ. ಅಂದರೆ ಖರ್ಚು ಎಷ್ಟು ಬರುತ್ತೆ ಸರ್ ಇವು ತಿಂಗಳಿಗೆ? ತಿಂಗಳಿಗೆ ಒಂದು 20,000 ಬೀಳುತ್ತೆ. ಹಾಂ, 20,000 ಬೀಳುತ್ತೆ. ಏನು ಖರ್ಚು? ಅಲ್ಲ, ತಿಂಡಿಗಳಿಗೆ 20,000 ಬೀಳುತ್ತೆ. ಎಲ್ಲ ಟೋಟಲ್ ಒಂದು 50-60 ಬೀಳುತ್ತೆ ಸರ್. ಎಲ್ಲ ನಾವು ನೋಡ್ಕೊಂಡು ಒಬ್ಬರು ಇದು ಯಾವಾಗ ಜೊತೆಲಿ ಇರಲೇಬೇಕು, ಹೊಟ್ಟೆಲ್ಲೂ ಹೋಗೋಕ್ಕಾಗಲ್ಲ, ಒಬ್ಬರು ಅಂತ ಇರಲೇಬೇಕು. ಗಿಂಡಿ ಎಲ್ಲ ಸೇರಿಸಿ ಮೆಡಿಸಿನ್ ಅದೆಲ್ಲ ಮಾಮೂಲಿ ಎಲ್ಲ ನೋಡಿದ್ರೆ ಒಂದು 40-50 ಸಾವಿರ ಖರ್ಚು ಬಿದ್ದೇ ಬೀಳುತ್ತೆ ಸರ್. ಈಗ ಇವ್ರ ತಂದೆ ಇದ್ದಾರೆ, ಅವ್ರು ಯಾವಾಗಲೂ ಇಲ್ಲೇ ನೋಡ್ಕೊಂಡೆ ಯಾವಾಗಲೂ ಇದು ಮಾಡೋದು. ನಾವು ಇವನಿಲ್ಲ ಅಂದಾಗೆಲ್ಲ ಅವರೇ ಮೇಂಟೈನ್ ಮಾಡ್ತಾರೆ. ತಿರ್ಗಾ ನಾಳೆ ಹೋಗುತ್ತಾ ತಿರ್ಗಾ ರೇಸ್ಗಿದು? ನಾಳೆ ಹೋಗ್ತೀವಿ. 2 ಹೋಗ್ತಾವ? ಅದು ಕಡ್ಸೋದೇ ಬೇರೆ ಕ್ಯಾಟಗರಿ, ಇದೇ ಬೇರೆ ಕ್ಯಾಟಗರಿ? ಹಾಂ, ಆಯಿತು ಸರ್. ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗೆ.